ಅದು ಯಾಕಷ್ಟು ಮೀನಾವೇಶ ಮಾಡ್ತಿದ್ಯಾ? ನನ್ನ ಹತ್ರ ಮಾತಾಡೋದಕ್ಕೇನು? ಅದೇನು ಹೇಳು. ಸರಿ ಇದ್ರೆ ಸರಿ ಅಂತೀನಿ, ಇಲ್ಲ ಅಂದರೆ ಇಲ್ಲ ಅಂತೀನಿ. ನಿಮಗೆ ಗೊತ್ತಲ್ಲ ರೀ, ನಮ್ಮಿಬ್ಬರನ್ನ ಒಪ್ಕೊಂಡಿರೋದು ನಮ್ಮ ಅತ್ತಿಗೆ ಒಬ್ಬರೇನೆ. ನಾವು ಅವರಿಂದ ದೂರ ಇದ್ದರೂ ನಮ್ಮ ಮನೆಗೆ ಆಗಾಗ ಬಂದು ನಮ್ಮನ್ನು ಮಾತಾಡಿಸ್ಕೊಂಡು ನನ್ನ ತವ್ರ ಮನೆ ಮಧ್ಯೆ ಸೇತುವೆಯಾಗಿ ನಿಂತಿರೋದು ನಮ್ಮ ಅತ್ತಿಗೆನೆ. ನಾನು ನಿಮ್ಮನ್ನ ಪ್ರೀತಿಸಿ ಮದುವೆ ಆದಾಗ ಮನೆಯವರೆಲ್ಲ ವಿರೋಧಿಸಿದ್ರು. ಆದರೂ ನಮ್ಮ ಅತ್ತಿಗೆ ನಮ್ಮನ್ನ ಬಾಯಿ ತುಂಬ ಹಾರೈಸಿ ಒಳ್ಳೇದಾಗ್ಲಿ ಅಂತ ಹೇಳಿದ್ರು. ನನಗೆ ಇಲ್ಲಿವರೆಗೂ ತಾಯಿ ಪ್ರೀತಿನ ಕೊಟ್ಟಿರೋದು ನಮ್ಮ ಅತ್ತಿಗೆನೆ. ಇದೆಲ್ಲ ಗೊತ್ತಲ್ಲ ಲಕ್ಷ್ಮಿ, ಅವ್ರ ಬಗ್ಗೆ ನಮಗೆ ಗೌರವನೂ ಇದೆ. ಏನೋ ಸುತ್ತಿ ಬಳಸಿ ಮಾತಾಡ್ತಾ ಇದೀಯಾ, ಅದು ಏನು ನೇರವಾಗಿ ಹೇಳಬಾರ್ದಾ? ರೀ, ನಮ್ಮ ಅತ್ತಿಗೆ ಇವತ್ತು ನನ್ನ ಹತ್ರ ಏನೋ ಕೇಳಿದ್ದಾರೆ. ಅದು ನಡೆಸ್ಕೊಡ್ಬೇಕು ಅಂದರೆ ನೀವು ಒಪ್ಕೋಬೇಕು. ನಾನು ಒಪ್ಕೋಬೇಕಾ? ಒಗಟೊಗಟಾಗಿ ಮಾತಾಡಬೇಡ ಲಕ್ಷ್ಮಿ, ಹೇಳು, ಅದೇನು ಹೇಳ್ಬಿಡು. ನಮ್ಮಿಬ್ಬರನ್ನ ಅತ್ತಿಗೆ ಅವ್ರ ಮನೆಗೆ ಕರೆದಿದ್ದಾರೆ. ಏನೇ ಇದೆ ಇವನಿಗೆ? ತಲೆ ಮೇಲೆ ಒಂದು ಸೂ ಇಲ್ಲ, ಸ್ವಂತ ಮನೆ ಇಲ್ಲ. ಅವನು ಒದ್ದಾಚ ದಬ್ಲ. ಏನ್ ಹೇಳ್ತಾ ಇದೆಯಾ ಲಕ್ಷ್ಮಿ? ಅವ್ರು ಕರೆದ್ರು ಅಂತ ನಾವು ಹೋಗೋಕ್ಕಾಗತ್ತಾ? ನೀನ್ ಬರ್ತೀನಿ ಅಂತ ಒಪ್ಕೊಂಡ್ಯಾ? ಇಲ್ಲ ರೀ, ಅವ್ರು ಕರೆದಾಗ ನಾನು ಬರಲ್ಲ ಅಂತಾನೆ ಹೇಳಿದೆ. ಆದರೆ ನಮ್ಮ ಅತ್ತಿಗೆ ನಾನು ಅತ್ತಿಗೆಯಾಗಿ ಕರೀತಾ ಇಲ್ಲ, ಒಬ್ಬ ತಾಯಿಯಾಗಿ ಕರೀತಾ ಇದ್ದೀನಿ. ಆ ತವ್ರ ಮನೆಗೆ ನೀನು ಬರಲ್ವಾ ಅಂತ ಕೇಳಿದ್ರು. ನನಗೇನು ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ನಿಮ್ಮ ಹತ್ರ ಒಂದು ಮಾತು ಕೇಳೋಣ ಅಂತ. ಇಷ್ಟು ದಿನ ನಾವು ಅವ್ರ ಮನೆಗೆ ಹೋಗದೆ ಇರೋದಕ್ಕೆ ಒಂದು ಬಲವಾದ ಕಾರಣ ಇದೆ. ಇವತ್ತು ನಾವು ಹೋದ್ರೆ ಆ ಕಾರಣಕ್ಕೆ ಏನು ಅರ್ಥ ಬರುತ್ತೆ? ಅವರು ನಮಗೆ ಆಡಿರೋ ಮಾತು, ಹಾಕಿರೋ ಸವಾಲಿನಲ್ಲಿ ನಾವು ಸೋತಂಗಾಗಲ್ವಾ? ಒಂದು ವೇಳೆ ನಾನು ಎಲ್ಲರ ಮುಂದೆ ಸೋತ್ರು, ನೀವು ಮಾತ್ರ ಯಾರ ಮುಂದೆನೂ ಸೋಲ್ಬಾರ್ದು ಅನ್ನೋದೇ ನನ್ನ ಆಸೆ. ಅದಕ್ಕೆ ಅಲ್ವಾ ಇಷ್ಟು ವರ್ಷಗಳಾದರೂ ನಾನು ತವ್ರ ಮನೆ ಹೊಸ್ತಿಲು ತಿಳಿದಿಲ್ಲ. ನಮ್ಮತ್ತಿಗೆ ಯಾವತ್ತೂ ಹಠ ಮಾಡದೇ ಇರೋರು ಇವತ್ತು ತುಂಬಾನೇ ಹಠ ಮಾಡಿದ್ರು. ನನ್ನ ಹತ್ರ ಯಾವತ್ತೂ ಏನೂ ಕೇಳಿರ್ಲಿಲ್ಲ. ಆದರೆ ಇವತ್ತು ನೀನು ನಿನ್ನ ಗಂಡ ನಮ್ಮ ಮನೆಗೆ ಬರಲೇಬೇಕು ಅಂತ ನನ್ನ ಹತ್ರ ಭಾಷೆ ತಗೊಂಡ್ರು. ನಿಮ್ಗಿಷ್ಟ ಇಲ್ಲ ಅಂದರೆ ಬಿಡಿ, ನಾನು ಫೋನ್ ಮಾಡಿ ಬರಲ್ಲ ಅಂತ ಹೇಳ್ಬಿಡ್ತೀನಿ. ಭಾವ, ಬೇಜಾರು ಮಾಡ್ಕೋಬೇಡಿ, ಕೊಡಿ. ತಗೊಳ್ವಾ, ತಗೊಳ್ಳಿ. ಈಗ ನೋಡಿ, ನನಗೂ ಬಹು ಖುಷಿ ಆಯ್ತು. ಒಬ್ಬರನ್ನೊಬ್ರು ಅರ್ಥ ಮಾಡಿಕೊಂಡು ಚಂದಾಗಿ ಬದುಕಿ, ನೀವು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಬೇಡಿ, ಆರಾಮಾಗಿರಿ. ಸಿದ್ದೇಗೌಡ, ಇನ್ಮೇಲೆ ಈ ಹುಡುಗಾಟಿಕೆನೆಲ್ಲ ಹೊಸಿ ಬಿಡು, ಭಾವನವನ್ನ ಅರ್ಥ ಮಾಡ್ಕೊಳ್ಳೋದು ಕಲಿ. ಅಯ್ಯೋ, ನನ್ಗೆ ಇಲ್ಲಿಗೆ ಬಂದಾಗಿಂದ ಅದೇ ಕೆಲಸ ಆಗೋಗದೆ. ಭಾವ, ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಯ್ಯೋ, ಯಾಕವ ಅಂತ ದೊಡ್ಡ ಮಾತೆಲ್ಲ. ಹಂಗ್ ನೋಡಿದ್ರೆ ನಾನೇ ನಿಮ್ಗೆ ಕೃತಜ್ಞತೆ ಹೇಳ್ಬೇಕು. ನೀವು ಆ ಮನೇಲಿ ಬಾಳಿ ಬದುಕಬೇಕಾದವರು. ಅವರೆಲ್ಲರೂ ಒಳ ಸಂಚಿಂದ ಇವತ್ತು ಆಚೆಗೆ ಬಂದು ಹಿಂಗೇನೋ ಬದುಕು ಕಟ್ಕೊಂಡು ಒದ್ದಾಡಂಗಾಗದೆ. ಅದಕ್ಕೆ ಅವರೆಲ್ಲರೂ ಪರವಾಗಿ ನಾನು ಕ್ಷಮೆ ಕೇಳ್ತಾ ಇದೀನಿ ಕಣವ, ಕ್ಷಮಿಸ್ಬಿಡವ. ಅದೆಲ್ಲ ಏನು ಬೇಡ ಕಣ. ನೀನು ನಮ್ಮ ಜೊತೆ ಕೈ ಜೋಡಿಸಿ ನಮಗೆ ಒಳ್ಳೇದು ಬಯಸಿದ್ದಲ್ಲ, ಅಷ್ಟು ಸಾಕು. ಮನೆಯವರೆಲ್ಲ ಹೆಂಗವ್ರಣ? ಅವ್ರಿಗೇನು ಚಂದಾಗವ್ರೆ. ಆದರೆ ಇವ್ರಣ್ಣ ಸಂತೋಷ್ ಅವ್ರದ್ದು ಏನೇನೋ ನಾಟಕ ನಡೀತದೆ. ನಡೀಲಿ, ಎಲ್ಲಿ ಗಂಟ ಏನು ನಡೆಸಾರು ಅಂತ ನಾನು ನೋಡ್ತೀನಿ. ಅಂತ ನೀವೇನು ಗಾಬರಿ ಆಗ್ಬಿಡಿ, ನಿಮಗೆ ಬಂದು ತೊಂದರೆ ಕೊಡೋಕ್ಕೆ ನಾನು ಬಿಡೋದಿಲ್ಲ. ಇಬ್ರು ಖುಷಿಯಾಗಿರಿ. ಅಲ್ಲಿ ಸಿದ್ದು, ನಮ್ಮ ಟೈಮ್ ಆಯ್ತು ಕಲ, ನಾನು ಪಾರ್ಟಿ ಆಫೀಸ್ಗೆ ಹೋಗ್ಬೇಕು, ನಾನೇನು ಬರ್ತೀನಿ. ಹಾಂ ಬರ್ತೀನಿ ಕಣವ. ಸರಿ ಅಣ್ಣ. ಮತ್ತೇನು ರೋಟ್ ಮಾಡ್ಕೋಬೇಡ.
ನಾನು ಇಷ್ಟು ದಿನ ಹಿಂಗಾಗೋಯ್ತು ಅಂತ ಯೋಚನೆ ಮಾಡ್ತಾನೇ ಇದ್ದೀನಿ. ಏನು ಪ್ರಯೋಜನ ಆಗ್ತಿದೆ? ಏನೂ ಇಲ್ಲ. ಸಹಾಯ ಮಾಡಿ ಅಂತ ಎಲ್ಲರನ್ನೂ ಕೇಳ್ಕೊಂಡೆ, ಅದೂ ಉಪಯೋಗಕ್ಕೆ ಬಂದಿಲ್ಲ. ಕಷ್ಟ ಅಂದರೆ ಜೊತೆಲಿ ಬೇಕಿದ್ರೆ 4 ಹನಿ ಕಣ್ಣೀರು ಹಾಕ್ಬಿಡ್ತಾರೆ, ಆದರೆ 4 ಕಾಸು ಕೊಡೋಕ್ಕೆ ಯಾರೂ ಬರಲ್ಲ. ನಾನು ಹೀಗೆಲ್ಲ ಕೇಳ್ಕೊಡೋದ್ರಿಂದ ಪ್ರಯೋಜನವೇ ಇಲ್ಲ. ಏನಾದರೂ ಒಂದು ಐಡಿಯಾ ಮಾಡಲೇಬೇಕು. ಹೌದು, ನನಗೆ ಯಾರೂ ಇಲ್ಲ, ನನಗೆ ಯಾರೂ ದುಡ್ಡು ಕೊಡಲ್ಲ ಅಂತ ನಾನು ಯಾಕೆ ಅನ್ಕೋತಾ ಇದ್ದೀನಿ? ಎಂಥ ದಡ್ಡನ ನಮಗ ಈ ಜವರೇಗೌಡ. ಏನು ಊರಿಗೆ ಅವನೊಬ್ಬನೇ ದುಡ್ಡು ಕೊಡ ಅಂತ ಹಿಂಗೆ ಆಡ್ತಿದ್ದಾನ? ಅವನು ಸರಿ ಸಮ ನಿಲ್ಲೋರು ಇನ್ನೊಬ್ಬರು ಇದ್ದಾರೆ. ನಮ್ಮ ಮಾವ ನರಸಿಂಹ. ನಮ್ಮ ಮಾವ ನನಗೆ ಚಿನ್ನದ ಮೊಟ್ಟೆ ಇಡೋ ಕೋಳಿ. ಅವ್ರ ಹತ್ರ ಇರೋ ನಮ್ಮಮ್ಮನ ಆಸ್ತಿ ಪಾಲು ನಮಗೆ ಬಂದರೆ ಇಂಥ 1000 ಸಾಲ ಇದ್ರೂ ತೀರಿಸ್ಬೋದು. ಕೈಲಿ ಬೆಣ್ಣೆ ಇಟ್ಕೊಂಡು ನಾನು ಯಾಕೆ ದುಡ್ಡು ಊರಲ್ಲೆಲ್ಲ ಅಲಿತಾ ಇದ್ದೀವಿ. ಆದರೆ ನಾನು ಹೋದ ತಕ್ಷಣ ನಮ್ಮ ಮಾವ ದುಡ್ಡು ಕೊಟ್ಬಿಡ್ತಾನ? ಇಲ್ಲ, ಖಂಡಿತ ಕೊಡಲ್ಲ. ಆದರೆ ಇಲ್ಲಿ ಯಾರ್ಯಾರೋ ಕೈಕಾಲು ಹಿಡಿಯೋ ಬದಲು ನಮ್ಮ ಮಾವನ ಕೈಕಾಲು ಹಿಡಿದ್ರೆ ನನಗೆ ಯಾವ ಅವಮಾನನೂ ಇಲ್ಲ. ಪಾಪ ತಂಗಿ ಮಗ ಅಂತ ಕನಿಕರ ತೋರಿಸಿ ಸ್ವಲ್ಪ ದುಡ್ಡು ಕೊಟ್ಟರು ಕೊಡ್ಬೋದು. ಹೇಗಾದರೂ ಮಾಡಿ ಅವ್ರನ್ನ ಒಪ್ಪಿಸ್ಬಿಡ್ಬೇಕು. ಅಲ್ಲಿಂದ ಕಿತ್ಕೊಂಡು ಬಂದು ಇವ್ರ ಮುಖದ ಮೇಲೆ ಬಿಸಾಕಿ ನನ್ನ ಮನೆ ಉಳಿಸ್ಕೋಬೇಕು. ದೇವ್ರೇ, ನಮ್ಮ ಮಾವನ ಮನೆಗೆ ಹೋಗ್ತೀನಿ. ಅವರಿಗೆ ನನ್ನ ಕಷ್ಟಕ್ಕೆ ಕರ್ಗೋ ಮನಸ್ಸು ಕೊಡಪ್ಪ. ಸುಮ್ಮನೆ ಏಕಾಏಕಿ ಹೋಗೋದಕ್ಕಿಂತ ಇದ್ರ ಬಗ್ಗೆ ಹರೀಶ್ನ ಒಂದು ಮಾತು ಕೇಳಿದ್ರೆ ಹೇಗೆ? ಫೋನ್ ಮಾಡಿ ಬರೋಕ್ಕೆ ಹೇಳ್ತೀನಿ.